ಸರ್, ಹುಬ್ಬಳ್ಳಿಯಲ್ಲಿ ಅಟಲ್ಜಿ ಮೂರ್ತಿ ಸ್ಥಾಪನೆ ಆಗ್ಬೇಕು ಅನ್ನೋಂತ ಒಂದು ಅಭಿಮಾನ, ಅವರ ಅಭಿಮಾನ ಬಳಗದ ಒತ್ತಡ ಹೆಚ್ಚಾಗ್ತಿದೆ. ಇದ್ರ ಅಭಿಪ್ರಾಯ ಏನು? ಅವಶ್ಯವಾಗಿ ನಾನು ಕೂಡ ಆ ಅಭಿಮಾನದ ಬಳಗದಲ್ಲಿ ನಾನು ಕೂಡ ಒಬ್ಬವನಾಗಿ ಅಟಲ್ಜಿ ಅವರ ಪ್ರತಿಮೆ ಇಲ್ಲಿ ನಿರ್ಮಾಣ ಆಗಲೇಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯಿಸೋದ್ರಲ್ಲಿ ನಾನು ಕೂಡ ಅವರೊಬ್ಬ ಅಭಿಮಾನಿ. ಯಾಕಂದ್ರೆ ಈ ದೇಶ ಕಂಡಂತ ಅತ್ಯುತ್ತಮ ಸಂಸದೀಯ ಪಟುಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರೊಬ್ರು. ಈ ದೇಶ ಕಂಡಂತ ಅಪ್ರತಿಮ ಪ್ರಧಾನಮಂತ್ರಿಗಳಲ್ಲಿ ಮೊಟ್ಟ ಮೊದಲನೇ ಸಾಲಿನಲ್ಲಿ ಬರುವಂತವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ವಿರೋಧ ಪಕ್ಷದವರು ಕೂಡ ಪ್ರೀತಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನ ವಹಿಸಿಕೊಂಡು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ದೇಶ ಕಂಡು ಕೇಳರಿಯದಂತ ಒಂದು ಅದ್ಭುತವಾದಂತಹ ಬದಲಾವಣೆಗೆ, ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಸಾಕ್ಷಿ ಆದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಈ ದೇಶ ಹತ್ತಾರು ಕಡೆ, ಈ ದೇಶಾದ್ಯಂತ ಇವತ್ತು ನಾವು 6 ವೇ ಲೇನ್ಗಳನ್ನು ನೋಡ್ತೀವಿ, 8 ವೇ ಲೇನ್ಗಳನ್ನು ನೋಡ್ತೀವಿ. ದೇಶದಲ್ಲಿ ಈ ಎಲ್ಲ ಹೊಸ ಷಟ್ಪಥಗಳಿಗೆ, ಚತುಷ್ಪಥ ರಸ್ತೆಗಳಿಗೆ ಅವರು ಪ್ರಧಾನಿ ಆಗದೆ ಇದ್ರೆ ಇದು ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಯಾವುದೇ ಒಂದು ದೇಶ ಡೆವಲಪ್ ಆಗ್ಬೇಕು ಅಂದ್ರೆ ಮೊದಲು ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಿರ್ಬೇಕು. ಟ್ರಾನ್ಸ್ಪೋರ್ಟೇಶನ್ ಏನ್ ಬೇಕು? ಅತ್ಯುತ್ತಮ ದರ್ಜೆಯ ರೋಡ್ಗಳು ಬೇಕು. ಅಂತಹ ಅತ್ಯುತ್ತಮ ದರ್ಜೆಯ ರೋಡ್ಗಳನ್ನ ಈ ದೇಶಕ್ಕೆ ಮೊದಲನೇ ಬಾರಿಗೆ ಕೊಡುಗೆಯಾಗಿ ಕೊಟ್ಟಂತ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಷ್ಟೇ ಅಲ್ಲ, ಈ ದೇಶದ ಬಗ್ಗೆ ಬಹಳಷ್ಟು ಕಳಕಳಿ ಇದ್ದಂತ, ಈ ದೇಶದ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದಂತ ಸಹೃದಯಿ, ಕವಿಹೃದಯಿ, ಅಜಾತ ಶತ್ರು ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ರು. ಅವರು ಎಷ್ಟು ಸುಂದರವಾಗಿ ಈ ದೇಶದ ಬಗ್ಗೆ ಹೇಳ್ತಾ ಇದ್ರು ಅಂದ್ರೆ, ಭಾರತ್ ಕೋಯಿ ಟೂಟಿ ಹುಯಿ ಭೂಮಿ ಕಿ ಟುಕड़ा नहीं बल्कि एक जीता जागता राष्ट्र पुरुष है. ये वंदन की धरती है, अभिनंदन की धरती है, ये अर्पण की भूमि है, ये तर्पण की भूमि है. इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत देश के लिए और मरेंगे भी तो इस भारत देश के लिए, और मरने के बाद भी गंगा नदी में बहती हुई हमारे अस्थियों को कोई कान लगा के सुन ले, एक ही आवाज आएगी, ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. ಭಾರತ ಯಾವುದೋ ಒಂದು ಮುರಿದು ಬಿದ್ದ ಭೂಮಿಯ ಭೂಭಾಗ ಅಲ್ಲ, ಇದು ಬಹಳಷ್ಟು ಶ್ರೇಷ್ಠವಾದಂತ ಭಾರತ ಭೂಮಿ. ಈ ಭೂಮಿಯನ್ನ ಅವರಷ್ಟು ಪ್ರೀತಿಸಿದವರು ಮತ್ತೊಬ್ಬ ರಾಜಕಾರಣಿ ಇಲ್ಲ. ಹೀಗಾಗಿ ಅನೇಕ ವಿಶೇಷತೆಗಳನ್ನ ತಮ್ಮೊಳಗೆ ಇಟ್ಟುಕೊಂಡಂತ, ಈ ದೇಶ ಕಂಡಂತ ಅತ್ಯುತ್ತಮ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರೋದ್ರಿಂದ ಅವ್ರದ್ದು ಬರೀ ಹುಬ್ಬಳ್ಳಿಯಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ಅವರ ಒಂದು ಪ್ರತಿಮೆಗಳು ತಲೆ ಎತ್ತಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತಾ, ನಾನು ಕೂಡ ಅವರ ಅಭಿಮಾನಿ ಬಳಗದಿಂದ ಇದಕ್ಕಾಗಿ ಒತ್ತಾಯಿಸ್ತಾ ಇದ್ದೇನೆ. ಏನಾದ್ರು ಒತ್ತಡ ತರ್ತೀರಾ? ಅವಶ್ಯವಾಗಿ ಇದರ ಕುರಿತಾಗಿ ನಾನು ಎಲ್ಲ ಸದಸ್ಯರ ಜೊತೆಗೆ ಮಾತಾಡಿಕೊಂಡು ಅವ್ರ ಹತ್ರನೂ ಕೂಡ ಈ ವಿಷಯವನ್ನ ಚರ್ಚೆ ಮಾಡಿ ನಾವು ಕೂಡ ಇದಕ್ಕೆ ಒತ್ತಾಯವನ್ನ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ. ಗುರು ಬನ್ನಿಕೊಪ್ಪ ಅಂತ. ನಮಸ್ಕಾರ.